ಸೂರ್ಯಪ್ರಕಾಶ್ ದೊಡ್ಡವರಿಬ್ಬರು ಈಗ US ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಆಹಾ. ರವಿ ಸಿಯಾಟಿನಲ್ಲಿದ್ದಾನೆ, ಸುರೇಶ ನ್ಯೂ ಜೆರ್ಸಿಲಿದ್ದಾನೆ. ಹೌದಾ? ಇಬ್ಬರು ಬೇರೆ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು, ತುಂಬ ಚೆನ್ನಾಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಓಹೋ. ಇನ್ಫ್ಯಾಕ್ಟ್ ಕೊನೆಯವನು ಮೋಹನ, ಅವನು ಡಾಕ್ಟರ್, ಬಾಂಬೆ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ರೀಸೆಂಟಾಗಿ ಅವನಿಗೆ ಪ್ರಮೋಷನ್ ಕೂಡ ಸಿಕ್ತು, ಈಸ್ ಇಟ್? ಸೀನಿಯರ್ ಕಾರ್ಡಿಯಾಲಜಿಸ್ಟ್. ಓ. ನಾನು ಅವ್ನು ಚಿಕ್ಕವನಿದ್ದಾಗಲೇ ಹೇಳ್ತಿದ್ದೆ ಅವನಿಗೆ, ನೀನು ಡಾಕ್ಟರ್ ಆಗಬೇಕು ಅಂತ, ಪ್ರೂವ್ ಮಾಡಿಬಿಟ್ಟು. ಒಟ್ಟಿನಲ್ಲಿ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದಾನೆ ಅಷ್ಟೆ. ವಂಡರ್ಫುಲ್ ಕಣ ರಾಮಚಂದ್ರ, ಕೇಳಕ್ಕೆ ಎಷ್ಟು ಹಿತವಾಗಿದೆ ಗೊತ್ತಾ? ಎಲ್ಲ ದೇವ್ರ ದಯೆ ಕಣ. ಈ ಮಕ್ಕಳು ಬೆಳವಣಿಗೆ ನೋಡ್ತಾ ಇದ್ರೆ, ಅವ್ರು ದಿನದಿಂದ ದಿನಕ್ಕೆ ಬೆಳೀತಾ ಇದ್ರೆ, ಆ ಜನ್ಮ ಕೊಟ್ಟವ್ರಿಗಾದಂಥ ಸಂತೋಷ, ಹೆಮ್ಮೆ ಇರುತ್ತಲ್ಲ, ಅದನ್ನು ಪದಗಳಲ್ಲಿ ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಅದ್ಭುತವಾದ ಅನುಭವ ಅದು. ಅನುಭವ. ಕಷ್ಟಪಟ್ಟು ಒಂದು ದಡ ಸೇರಿದ್ರು, ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ ಅಷ್ಟೇ. ಹೌದು, ನಿಮ್ಮ ವಿನಯ್ಗೆ ಮದುವೆ ಆಯ್ತಾ? ಸೆಟ್ಲ್ ಆದ್ನ? ಇನ್ವಿಟೇಷನ್ ಕಳಿಸಿದ್ನಲ್ಲಪ್ಪ ನಿನಗೆ, ನೀನೇ ಬರಲಿಲ್ಲ. ಒಳ್ಳೆ ಕಥೆ ನಿಂದು. ಅವ್ನು ಮದುವೆ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅನ್ಕೊಂಡು, ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಗೊತ್ತಾ? ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಇದ್ದಾರೆ. ವಂಡರ್ಫುಲ್, ವಂಡರ್ಫುಲ್ ಅಪ್ಪ. ನಿನಗೆ ಗೊತ್ತು, ನನ್ನ ಬಿಸ್ನೆಸ್ ಎಲ್ಲ ಅವನೇ ನೋಡ್ಕೋತಾ ಇದ್ದಾನೆ. ಹೌದು, ಭಾಳ ಒಳ್ಳೆ ಹುಡುಗ ಕಣ ಅವನು. ಕೆಲಸದ ಮೇಲೆ ಅದೆಷ್ಟು ಶಿಸ್ತು, ಭಯ, ಭಕ್ತಿ, ಭಾಳ ಖುಷಿ ಆಗುತ್ತೆ ಅವ್ನು ನೋಡ್ತಾ ಇದ್ರೆ. ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಅವನು. ಕೇಳಕ್ಕೆ ನಮಗೆ ಖುಷಿ ಆಗುತ್ತಪ್ಪ. ಹೌದು, ಭರತ್ ಲೆಕ್ಚರರ್ ತಾನೆ? ನೋಡು, ನೆನಪಿದೆಯಲ್ಲ ನಿನಗೆ. ಅವನ ಕಾಲೇಜಲ್ಲಿ ಅವನು ಬೆಸ್ಟ್ ಲೆಕ್ಚರರ್ ಕಣಯ್ಯ. ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಾನೆ ಅಂದರೆ, ಅವನ ಕ್ಲಾಸ್ಗೆ ಸ್ಟೂಡೆಂಟ್ಗಳು ತಪ್ಪಿಸ್ಕೊಳ್ಳೋದೇ ಇಲ್ಲ. ಅಷ್ಟು ಒಳ್ಳೆ ಹುಡುಗ ಅವನು. ವಂಡರ್ಫುಲ್ ಅವನು. ಒಟ್ನಲ್ಲಿ ಹೇಳಬೇಕು ಅಂತಂದರೆ ಇಬ್ಬರು ಒಳ್ಳೆ ಮಕ್ಕಳು. ಅವ್ರ ಏಳಿಗೆಯಲ್ಲಿ ನಿನ್ನ ಕಷ್ಟನೂ ಇದೆ ಕಣ. ನಮ್ಮ ಪ್ರಯತ್ನ ಅಷ್ಟೇ. ಎಲ್ಲ ತಂದೆಯರು ಬಯಸೋದೇನು ಹೇಳು? ಮಕ್ಕಳಿಗೆ ಒಳ್ಳೆ ಬದುಕು ಕಟ್ಕೊಡ್ಬೇಕು, ಸಮಾಜದಲ್ಲಿ ಅವರು ಸಜ್ಜನರಾಗಿ ಬದುಕು ನಡೆಸಬೇಕು. ಹೌದು, ಇನ್ನೊಬ್ಬ ಮಗ ಕೃಷ್ಣ ತಾನೆ? ಅವನ ಬಗ್ಗೆ ನಾನು ಕೇಳ್ತಾ ಇರ್ತೀನಿ ಆಗಾಗ, ಜನಗಳು ಮಾತಾಡ್ತಾ ಇರ್ತಾರೆ. ಒಟ್ನಲ್ಲಿ ಅವನು ಸ್ವಲ್ಪ ಫೇಮಸ್ಸು, ಆದರೆ ಬೇರೆ ಬೇರೆ ಕಾರಣಗಳಿಗಲ್ವಾ? ಅದೇ ನಿನ್ನ ಇಬ್ಬರು ಮಕ್ಕಳದು ಒಂದು ಬೇರೆ ರೀತಿ ಸಾಧನೆ ಆದರೆ ಇವಂದೇ ಒಂದು ಬೇರೆ ಥರಪ್ಪ. ನನಗೇನು ಅನ್ನಿಸ್ತೋ ಅದನ್ನು ತಿಳಿಸ್ತಾ ಇದ್ದೀನಿ ಅಷ್ಟೇ ನಿನಗೆ, ತಪ್ಪು ತಿಳ್ಕೊಬೇಡ. ನೋಡು ಸೂರ್ಯಪ್ರಕಾಶ್, ಒಬ್ಬ ಫ್ರೆಂಡ್ ಆಗಿ ನಾನು ನಿನಗೊಂದು ಮಾತು ಹೇಳ್ತೀನಿ, ಅದು ಅರ್ಥ ಮಾಡ್ಕೋತೀಯ ಅನ್ನೋ ನಂಬಿಕೆಯಿಂದ. ಹೊರಗಡೆ ಜನ ಚುಚ್ಚಿ ಮಾತಾಡ್ತಾ ಇದ್ದಾರೆ, ಹೆಮ್ಮೆ ಗೌರವ ಯಾವುದೋ ಥರ ಅಂತ ಮಾತುಗಳಲ್ಲ. ನಿನ್ನ ಮಗ ದಾರಿ ತಪ್ಪಿದಾನೆ ಅಂತ ಹೇಳ್ತಾ ಇರ್ತಾರೆ ಕಣ. ದಿಕ್ಕು ದೆಸೆ ಇಲ್ಲದೆ ಇರೋನು, ಇಂಥ ಅಪ್ಪನಿಗೆ ಇಂಥ ಮಗನ ಅಂತ ಜನ ಮಾತಾಡ್ಕೋತಾ ಇರ್ತಾರೆ. ನಿನ್ನ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅಂತ ಹೇಳ್ತಿರ್ತಾರೆ. ಇಬ್ರು ಹೆಮ್ಮೆ ಪಟ್ಕೊಳ್ಳೋ ಅಂಥ ಮಕ್ಕಳು. ಇವನು ಸ್ವಲ್ಪ ಯೋಚನೆ ಮಾಡು. ನೋಡು, ನನಗೆ ಪೂರ್ತಿ ಕತೆ ಅಥವಾ ನಿಜವಾದ ಕತೆ ಏನು ಗೊತ್ತಿಲ್ಲ ಅಂತಾನೆ ಇಟ್ಕೋ. ಗೊತ್ತಿರೋಷ್ಟಂತೂ ಹೇಳ್ತಾ ಇದ್ದೀನಲ್ವಾ? ಅವನ ಮೇಲೆ ಸ್ವಲ್ಪ ಗಮನ ಹರಿಸು, ಕಾನ್ಸಂಟ್ರೇಟ್ ಮಾಡು. ನೀನು ಸ್ವಲ್ಪ ಎಫರ್ಟ್ ಹಾಕು. ಮುಂದೆ ಒಂದಿನ ಬದಲಾಯಿಸೋಕ್ಕೆ ಆಗದಿರೋ ಅಷ್ಟು ಹಾಳಾಗಿ ಹೋಗ್ಬಿಟ್ರೆ ಕಷ್ಟ ಅಲ್ವಾ? ನೋಡೋ, ನನಗೆ ಅವನ ಬಗ್ಗೆ ಏನು ಯೋಚನೆ ಇಲ್ಲ. ನಿನ್ನ ರೆಪ್ಯುಟೇಷನ್ ಬಗ್ಗೆ ಚಿಂತೆ, ನಿನ್ನ ವ್ಯಕ್ತಿತ್ವದ ಬಗ್ಗೆ ಚಿಂತೆ. ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನಾನು ಹೀಗೆಲ್ಲ ಹೇಳ್ತಾ ಇದ್ದೀನಿ ಅಂತ. ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಒಂದು ರೀತಿಯಲ್ಲಿ ಅವನು ಈ ಸೂರ್ಯಪ್ರಕಾಶ್ ವಂಶಕ್ಕೆ ಕಳಂಕ, ನಿಜ. ಆದರೆ ಈ ಮಣ್ಣು ಎಂಥದ್ದು ಗೊತ್ತಾ? ಮಕ್ಕಳೆಷ್ಟೇ ಕೆಟ್ಟವರಾಗಿರಲಿ, ಅವರೆಷ್ಟೇ ದಾರಿ ತಪ್ಪಿರಲಿ, ತಂದೆಯಾದವನು ತನ್ನ ಕೊನೆ ಉಸಿರಿರೋವರೆಗೂ ಅವ್ರನ್ನ ಸರಿ ದಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತಾನೆ. ಈ ಸೂರ್ಯಪ್ರಕಾಶ್ ಕೂಡ ಅದನ್ನೇ ಮಾಡ್ತಿದ್ದಾನೆ. ನಾನಂತೂ ಅವನ ದಾರಿ ತಪ್ಪು ಬಿಡೋದಿಲ್ಲ.
ನೀವು ರೆಡಿನಾ? ಅಣ್ಣ ನೀವು ರೆಡಿನಾ? ಬಿಡೋಣ. ಓಕೆ. ಹೋಗ್ರು ಏನ್ ಬ್ರೋ ನಮ್ಮ ಕರ್ಮ ಇದು. ಅಯ್ಯಪ್ಪ, ಇದು ಅವ್ನ ಲವ್ ಸ್ಟೋರಿ. ಅವ್ನು ನೆಡ್ತಾ ಇರೋ ಗಿಡಕ್ಕೆ ನಾವು ಪೈಪ್ ಹಿಡ್ಕೊಂಡು ನೀರು ಹುಯ್ತಾ ಇದ್ದೀವಿ. ನನ್ನ ಕೈಲೂ ಅದೇ ಪೈಪು ಅದೇ ನೀರೇ ಬರ್ತಿರೋದು. ಅಣ್ಣ ಇನ್ನು ಜೋರಾಗಿ ಬಿಡಿ. ಫುಲ್ ಮಳೆ ಜೋರ್ ಇತ್ತಲ್ಲ, ಸುಯ್ ಅಂತ ಹೋಗ್ಬೇಕು ಅವ್ನು ಮಖಕ್ಕೇನೆ ನೆನೆದು ಹೋಗ್ಬೇಕು. ಅವನು ಈ ಹನಿ ಬಿದ್ರೆ ಆಗಲ್ಲ, ಅವ್ನಿಗೆ ಫುಲ್ ನೆನ್ಕೊಂಡು ಹೋಗ್ಬೇಕು. ಅವ್ನು ನೈತಾನೋ ಬಿಡ್ತಾನೋ, ನಾವಂತೂ ಒದ್ರೆ ಆಗಿದೀವಿ ಇಲ್ಲಿ. ಬ್ರೋ ನಾವು ಹಳ್ಳಕ್ಕೆ ಬಿದ್ದರೂ ಚಿಂತೆ ಇಲ್ಲ, ಅವನನ್ನು ಮಾತ್ರ ಫುಲ್ ನೆನೆಸಿ ನೀರಲ್ಲಿ ಒದ್ದೆ ಮಾಡೇ ಕಳ್ಸೋದು ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ದ್ಯಾಟ್ಸ್ ಇಟ್ ಬ್ರೋ. ಲೋ ಮುದ್ಕೊಂಡಿದೆ. ಏನು ಅವಾಗಲೇ ಕೃಷ್ಣ ಇದ್ದ ಅಂತ ಹೇಳಲಿಲ್ಲ, ಬಟ್ ಕೃಷ್ಣ ನಿಜವಾಗ್ಲೂ ತುಂಬಾ ಪಾಗಲಾಗೋಗಿದ್ದಾನೋ. ದೇವ್ರಾಣಾಗ್ಲೂ ನಾವು ತಡೆಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಲ್ವಾ? ಅವನು ಯಾವ ಲೆವೆಲಿಗೆ ಲವಲ್ ಡೀಪಾಗಿ ಬಿದ್ದಿದ್ದಾನೆ ಅಂದ್ರೆ ಅವನ ಮಾತು, ನಡೆ, ನುಡಿ, ಯಪ್ಪ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಕಣೋ. ಹೌದೌದು. ಲೋ ರುಕ್ಕು ಫ್ಯಾಮಿಲಿ ಮದ್ವೆಗೆ ಒಪ್ಕೋತಾರೇನೋ? ನನ್ನ ಮದ್ವೆ ಟೈಮಲ್ಲೇ ನೋಡ್ದೆ ತಾನೆ ಏನೆಲ್ಲ ಆಯ್ತು ಅಂತ. ಅದು ಆ ಮದ್ವೆಗೆ ಒಪ್ಕೊಂಡು. ಕಲ್ಯಾಣಿ ಅಂತೂ ಸುತಾರಾಮ್ ಈ ಮದ್ವೆಗೆ ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನಮ್ಮ ಮತ್ತೆ ಬೇರೆ ಅವಳ ಮತ್ತೆ ಕೇಳ್ತಾರೆ. ಲೋ ನನಗೆ ಯಾಕೋ ಇವನು ಕೃಷ್ಣ ತಗ್ಲಾಕೋತಾನೆ ಅಂತ ಭಯ ಆಗ್ತಿದೆ ಕಣೋಲೋ. ಏನೇ ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಹೇಳಲಿಲ್ಲ ಅಷ್ಟೇ. ಮತ್ತೆ ನೀನಲ್ಲಿ ನನಗೆ ಚೈಲ್ಡು ಅದು ಇದು ಅಂತೀಯ ಅಂತ. ಕೃಷ್ಣ ಗೆಲ್ಲಬೇಕು ಅಂತ ನನಗೂ ಆಸೆ ಇದೆ, ಆದರೆ ಆಸೆ ಪಡೋದಕ್ಕೂ ರಿಯಾಲಿಟಿಗೂ ಡಿಫ್ರೆನ್ಸ್ ಇರುತ್ತಲ್ಲ. ನೀನೇನೋ ಯೋಚನೆ ಮಾಡ್ಬೇಡಕ್ಕೂ, ನಾನು ಯಾವಾಗ್ಲೂ ನಿನ್ಗೋಸ್ಕರನೇ ಇರ್ತೀನಿ. ಮಳೆ ಇರ್ಲಿ, ಬೆಳಕಿ ಇರ್ಲಿ, ಬಿಸಿಲು ಇರ್ಲಿ, ಚಳಿ ಇರ್ಲಿ, ನಾನು ನಿನ್ನ ಕಾಪಾಡೋದಕ್ಕೆ ಇದ್ದೇ ಇರ್ತೀನಿ. ರುಕು 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 ಸಾರಿ ಏನೋ ಸುಮ್ಮನೆ ಹಂಗೆ ಮಾತಾಡಿದೆ, ತಮಾಷೆ ಮಾಡಿದೆ, ಕಾಮಿಡಿ ಮಾಡಿದೆ. ಸಾರಿ. ನಿನಗೇನಾರ ತಂದಿದ್ದೀನಿ, ಇದನ್ನ ಹಿಡ್ಕೋ.